ನಾನು ಈಗಾಗಲೇ ಹೇಳಿದೆ, ಹಾಲು ಕೊಡದ ಹಸು ಕೂಡ ದಿನಕ್ಕೆ ಏನಿಲ್ಲ ಅಂದರೂ ಕೂಡ 10ರಿಂದ 12 kg ಗೋಮಯ ಕೊಡ್ತದೆ. ಆ ಗೋಮಯದಿಂದ ಅನೇಕ ಉತ್ಪನ್ನಗಳು ತಯಾರಾಗ್ತವೆ. ನಾವೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ನಾವು ಸಣ್ಣವರಿದ್ದಾಗ ಒಂದು ಪದ್ಯ ಇತ್ತು. ಇಟ್ಟರೆ ಸಗಣಿ ಆದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸುಲಿಗೆ ವಿಭೂತಿ ಆದೆ, ತಟ್ಟದಲ್ಲಿ ಹಾಕಿದರೆ ಮೇಲು ಗೊಬ್ಬರವಾದೆ, ನೀನಾರಿಗಾದೆಯೋ ಎಲೆಮಾನವ ಅಂತ. ಈ ಗೋಮಯವನ್ನು ನಾವು ಈ ಬೆರಣಿ ರೂಪದಲ್ಲಿ ತಟ್ಟಿ ಅವುಗಳನ್ನು ಸುಡ್ತೀವಿ. ಅವು ಪೂರ್ತಿ ಕೆಂಪಾದಾಗ, ಅಂದರೆ ಕೆಂಪು ರೆಡ್ ಕಲರ್ ಆದಾಗ ಅವನ್ನು ಮಡಿಕೆಯಲ್ಲಿ ಹಾಕಿ ಆಕ್ಸಿಜನ್ ಸಪ್ಲೈ ಆದಾಗ ಮುಚ್ಚಿಡ್ತೀವಿ. ಅದರಿಂದ ಅದು ಇದ್ಲಾಗ್ತದೆ, ಕೂಲಾಗ್ತದೆ. ಅದರಿಂದ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ಒಳಗೆ ಸೇರಿಸ್ಕೊಂಡು ದಂತಮಂಜನವನ್ನು ತಯಾರು ಮಾಡ್ತೀವಿ. ಈಗ ನಾವು ಸಾಮಾನ್ಯವಾಗಿ ಈ ಪ್ರಶ್ನೆಗಳನ್ನ ಎಲ್ಲಿ ಹಾಕ್ತೀವಿ ಅಂತಂದರೆ, ನಮಗೆ ವಿಶ್ವಾಸ ಎಲ್ಲಿಲ್ಲ ಅಲ್ಲಿ ಪ್ರಶ್ನೆಗಳನ್ನು ಹಾಕೋತೇ ಹೋಗ್ತೀವಿ. ಆದರೆ ಯಾರಾದರೂ ಒಬ್ಬರು ಬೇರೆ ವ್ಯಕ್ತಿಗಳು ಹೇಳಿದ್ರೆ ನಂಬಿಬಿಡ್ತೀವಿ ನಾವು. ದಿನ ಮುಂಜಾನೆ ಕೂಡ ನಮಗೆ ಪೇಸ್ಟ್ ಬೇಕು. ಪೇಸ್ಟ್ನಲ್ಲಿ ಏನಿರ್ತದೆ? ಫ್ಲೋರೈಡ್ ಇರ್ತದೆ. ಆ ಫ್ಲೋರೈಡ್ ಮೊಳಕಾಲು ನೋವಿಗೆ ಕಾರಣ ಆಗ್ತದೆ. ಇದಕ್ಕೆ ನಾವು ವೈಟ್ ಪಾಯ್ಸನ್ ಅಂತ ಕರಿತೀವಿ. ಯಾವುದೇ ಪೇಸ್ಟ್ ತೊಗೊಳ್ರಿ, ಆ ಪೇಸ್ಟಲ್ಲಿ ಫ್ಲೋರೈಡ್ ಇದ್ದೇ ಇರ್ತದೆ. ಆದರೆ ನಾವು ದಂತಮಂಜನ, ಯಾಕಂದರೆ ನಮ್ಮ ಪೂರ್ವಜರು ಒಂದು ಬೇವಿನ ಕಡ್ಡಿಯನ್ನು ಉಪಯೋಗ ಮಾಡ್ತಿದ್ರು, ಅಥವಾ ಈ ಒಲೆಯೊಳಗಿನ ಬೂದಿ, ಅಥವಾ ಈ ಇದ್ದಿಲು, ಇವುಗಳನ್ನು ತಮ್ಮ ಹಲ್ಲುಗಳನ್ನು ಗಟ್ಟುಮುಟ್ಟಾಗಿ ಇಟ್ಕೋತಿದ್ರು. ಈಗಿನ ಜನಕ್ಕೆ ಹಾಗಿಲ್ಲ, ಪೇಸ್ಟ್ ಬೇಕೇ ಬೇಕು. ಆಮೇಲೆ ಸೋಪು, ಹಿಂದಕ್ಕಿನ ಜನ ಸೋಪು ಉಪಯೋಗ ಮಾಡ್ತಿದ್ದಿಲ್ಲ. ಕಡಲೆ ಹಿಟ್ಟು, ಸವಳ ಮಣ್ಣು ಇಂಥದನ್ನು ಮೈಗೆ ಹಚ್ಕೊಂಡು ಸ್ನಾನ ಮಾಡ್ತಾಯಿದ್ರು. ಈಗೆಲ್ಲ ಸಾಬೂನುಗಳು, ಯಾಕಂದರೆ ಅವಕ್ಕೆಲ್ಲ ಅಡ್ವರ್ಟೈಸ್ಮೆಂಟ್ ಇದೆಯಲ್ಲ. ಯಾವಳೋ ಒಬ್ಬಳು ಬಂದು ನಿಂತು ಹೇಳ್ತಾಳೆ ಈ ಸಾಬೂನು ತುಂಬ ಚೆನ್ನಾಗಿದೆ ಅಂದರೆ ಸಾಕು, ಆ ಸಾಬೂನನ್ನು ಫಾಲೋ ಮಾಡ್ತೀವಿ ನಾವು. ಆದರೆ ನಾವು ಗೋಮಯದಿಂದ ಸಾಬೂನು ತಯಾರು ಮಾಡ್ತೀವಿ. ಇದಕ್ಕೆ ಬುರುಗು ಬರೋಂಗಿಲ್ಲ. ಬುರುಗು ಬರಬೇಕಾದ್ರೆ ಅಲ್ಲಿ ಗ್ಲಿಸರಿನ್ ಇರಬೇಕು, ಇಲ್ಲ ಬುರುಗು ಬರೋಂಗಿಲ್ಲ. ಅಥವಾ ಸೋಪ್ ಬೇಸ್ ಅಂತ ಕರೀತಾರೆ, ಅದನ್ನು ಆ್ಯಡ್ ಮಾಡಿರ್ತಾರೆ, ಅದಕ್ಕೆ ಬುರುಗು ಬರ್ತದೆ. ಇದರಲ್ಲಿ ನಾವು ಅಂಥದ್ದನ್ನು ಯಾವುದೂ ಆ್ಯಡ್ ಮಾಡೋಂಗಿಲ್ಲ. ಇದು ಸೀಕಾಕಾಯಿ, ಅಂಟುಳಕಾಯಿ ಇಂಥ ಪೌಡ್ರ್ಗಳನ್ನ ಹಾಕ್ತೀವಿ. ಆದರೆ ಚರ್ಮ ರೋಗಕ್ಕೆ ಅದು ರಾಮಬಾಣದಂಗೆ ಕೆಲಸ ಮಾಡ್ತದೆ. ಆಮೇಲೆ ಸಾಮಾನ್ಯವಾಗಿ ಈಗ ಸೊಳ್ಳೆ ಕಡಿಬಾರ್ದು ಅಂತ ತಿಳ್ಕೊಂಡು ನಾವು ಎಲ್ಲ ಬೇರೆ ಬೇರೆ ಕೆಮಿಕಲ್ ಇರ್ತಕ್ಕಂಥ ಲಿಕ್ವಿಡ್ ಫಾರ್ಮ್ನಾಗ ತಂದು ಮನೆಯೊಳಗೆ ಕರೆಂಟಿಗೆ ಹಚ್ತೀವಿ. ಅದರಿಂದ ಆರೋಗ್ಯಕ್ಕೆ ಹಾನಿಕಾರಕನೇ ಹೊರತಾಗಿ ಬೆನಿಫಿಟ್ಸ್ ಯಾವುದೂ ಇಲ್ಲ. ಅದನ್ನು ನಾವು ಯಾರೂ ಕೇಳೋಂಗಿಲ್ಲ, ಯಾಕಂದ್ರೆ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಅದ. ಸಣ್ಣ ಉದಾಹರಣೆ ತೊಗೊಳ್ರಿ, ಎಳ್ನೀರು, ಎಲ್ಲರೂ ಸಾಯೋರಿಗೆ ಕೂಡ ಎಳ್ನೀರು ಕುಡಿ ಅಂತ ಹೇಳ್ತಾರೆ. ಅದ್ರದ್ದು ಆ್ಯಡ್ ಎಂದಾದರೂ ಬಂದಿದೆಯಾ? ಎಲ್ಲೂ ಅದರ ಆ್ಯಡ್ ಇಲ್ಲ. ಮಜ್ಜಿಗೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಊಟ ಆದಮೇಲೆ ಮಜ್ಜಿಗೆ ಕುಡಿದ್ರೆ ಸಂಪೂರ್ಣ ಜೀರ್ಣಶಕ್ತಿ ಬೆಳೀತದೆ. ಅದರ ಅಡ್ವರ್ಟೈಸ್ಮೆಂಟ್ ಇದೆಯಾ? ಇಲ್ಲ. ಯಾವ ಒಳ್ಳೇದಿರೋಂಗಿಲ್ಲ ಅವಕ್ಕೆ ಸಾಮಾನ್ಯವಾಗಿ ಅಡ್ವರ್ಟೈಸ್ಮೆಂಟ್ ಇರೋಂಗೇ ಇಲ್ಲ. ಯಾವ ಕೆಟ್ಟದ್ದಿರ್ತಾವೆ ಅದಕ್ಕೆ ಸಾಮಾನ್ಯವಾಗಿ ಅಡ್ವರ್ಟೈಸ್ಮೆಂಟ್ ಬೇಕಾಗ್ತದೆ. ಆದರೆ ನಮ್ಮ ಪೂರ್ವಜರೆಲ್ಲ ಮಾಡ್ಕೊಂಡು ಬಂದರು. ಅವ್ರು ಸುಮಾರಾಗಿ 90-80 ವರ್ಷ ಆರಾಮಾಗಿ ಬದುಕ್ತಿದ್ರು. ಈಗ ಹುಟ್ಟಿದ 20 ವರ್ಷಕ್ಕೆ ಚಸ್ಮಾ ಬರ್ತದೆ, 30 ವರ್ಷಕ್ಕೆ ಶುಗರ್ ಬರ್ತದೆ, BP ಬರ್ತದೆ, 35 ವರ್ಷಕ್ಕೆ ಶುಗರ್ ಬರ್ತದೆ, ಆಮೇಲೆ 40 ವರ್ಷಕ್ಕೆ ಅಟ್ಯಾಕ್ ಆಗ್ತದೆ, 60 ವರ್ಷಕ್ಕೆ ಲಟಕ್ ಅಂತ ಹೋಗ್ಬಿಡ್ತಾರೆ ಅವರು. ನಮ್ಮ ಆರೋಗ್ಯ ಸರಿಯಾಗಿರಬೇಕಾಗಿತ್ತು ಅಂದರೆ ನಮ್ಮ ನಿಸರ್ಗ ಜೊತೆಯಲ್ಲಿ ನಾವು ಹೊಂದ್ಕೊಂಡು ಹೋಗ್ಬೇಕು ನಿಸರ್ಗಕ್ಕೆ. ಯಾಕಂದ್ರೆ ಡಾರ್ವಿನ್ ಸಿದ್ಧಾಂತ ಪ್ರಕಾರನೂ ಕೂಡ ಹೇಳ್ತದೆ, ಯಾವ ಜೀವಿಗಳು ನಿಸರ್ಗಕ್ಕೆ ಹೊಂದ್ಕೊಂಡು ಹೋಗಂಗಿಲ್ಲೋ ಅವು ನಶಿಸಿ ಹೋಗ್ತಾವೆ ಅಂತ ತಿಳ್ಕೊಂಡು. ಅದಕ್ಕೆ ನಾವು ನಿಸರ್ಗ ಜೊತೆಯಲ್ಲಿ ಹೊಂದ್ಕೊಂಡು ಹೋಗ್ಬೇಕು. ನಿಸರ್ಗ ಅಂದ್ರೇನು? ನಮ್ಮ ಸುತ್ತಮುತ್ತಲಿನ ವಾತಾವರಣ ಆಯಿತು, ಪಶು ಪಕ್ಷಿಗಳಾಯಿತು, ಪ್ರಾಣಿಗಳಾಯಿತು, ಇವನ್ನೆಲ್ಲ ಜೊತೆಯಲ್ಲಿ ನಾವಿದ್ದಾಗ ಮಾತ್ರ ನಮ್ಮ ಆರೋಗ್ಯ ಸರಿಯಾಗಿರ್ಲಿಕ್ಕೆ ಸಾಧ್ಯ ಅದ. ಈಗ ಪ್ರಶ್ನೆ ಉದ್ಭವಿಸ್ತದೆ, ಆಕಳು ಯಾಕಿರಬೇಕು, ಬೇರೆ ಬೇರೆ ಜೀವಿಗಳು ಯಾಕಿರಬಾರ್ದು? ಎಲ್ಲ ಜೀವಿಗಳು ಭಗವಂತ ಸೃಷ್ಟಿ ಮಾಡಿದ್ದೆ, ಇರಲಿಕ್ಕೆ ಬೇಡ ಅಂತ ಅನ್ನಂಗಿಲ್ಲ, ತೊಂದರೆ ಇಲ್ಲ. ಆದರೆ ಯಾವ ಜೀವಿಯಿಂದ ನಮ್ಮ ಆರೋಗ್ಯ ಸುಧಾರಣೆ ಆಗ್ತದೋ ಅದನ್ನು ಜೊತೆಯಲ್ಲಿರೋದು ಭಾಳ ಉತ್ತಮ. ಉದಾಹರಣೆ ಹೇಳಬೇಕಾದ್ರೆ, ನಮ್ಮ ತಾಯಂದ್ರಲ್ಲಿ ನನ್ನ ಹೆಂಡತಿ ಆಯಿತು, ನನ್ನ ಮಗಳಾಯಿತು, ನನ್ನ ಅಕ್ಕ ತಂಗಿದರಾಯಿತು, ನಮ್ಮ ಹೆಣ್ಮಕ್ಳಾಯಿತು, ಇವ್ರ ಬಳಿ ಇರ್ತಕ್ಕಂಥ ಎಲ್ಲ ಕ್ವಾಲಿಟೀಸ್ಗಳು ಆಕಳ ಬಳಿ ಇರ್ತಾವೆ. ಹೇಗಂದರೆ ಉದಾಹರಣೆಗೆ ಹೇಳ್ತೀನಿ ನಾನು ನಿಮ್ಗೆ. ನಾವು ನಮ್ಮ ತಾಯಿ ಗರ್ಭದಲ್ಲಿ 9 ತಿಂಗಳು 9 ದಿವಸ ಇರ್ತೀವಿ. ಅದೇ ರೀತಿ ಆಕಳು ಕೂಡ ತನ್ನ ಕರುವನ್ನು ತನ್ನ ಗರ್ಭದಲ್ಲಿ 9 ತಿಂಗಳು 9 ದಿವಸ ಇಟ್ಕೊತದೆ. ಎಮ್ಮೆ ನೋಡ್ರಿ, ಅದು 10 ತಿಂಗಳ, ಆನೆ 2 ವರ್ಷ, ಸೊಳ್ಳೆ 3 ದಿವಸ, ನೊಣ 7 ದಿವಸ. ಎಲ್ಲ ಜೀವಿಗಳ ಬದುಕು ವಿಚಿತ್ರ ಅದ. ಇಂಥ ಅನೇಕ ಉದಾಹರಣೆಗಳನ್ನು ನಾವು ಆಕಳ ಜೊತೆ ಸಂಪರ್ಕದಲ್ಲಿದ್ದಾಗ ಗೊತ್ತಾಗ್ತದೆ. ಆಮೇಲೆ ಇಲ್ಲಿ ಯಾವುದೇ ರೋಗ ರುಜಿನಗಳು ಬರೋಂಗಿಲ್ಲ. ಒಂದು ಮನೆಯಲ್ಲಿ ಆಕಳಿತ್ತಂದ್ರೆ ಹಿಂದಕ್ಕಿನ ಜನ ಮನೆ ಎದುರ ಸಗಣಿಯಿಂದ ಸಾರಿಸ್ತಾಯಿದ್ರು. ಆಮೇಲೆ ಚಪ್ಪಲಿ ಇರಲಾರ್ದೆ ಅದರಲ್ಲಿ ಓಡ್ತಾಯಿದ್ರು. ಕಾರಣ ಇಷ್ಟೇ, ಅಲ್ಲಿ ಶುಗರು BP ಯಾವ ಬರೋಂಗಿಲ್ಲ. ಅರ್ಥಿಂಗ್ ಆಗ್ತಿತ್ತು ಜೀವನಕ್ಕೆ. ಈಗ ಅರ್ಥಿಂಗ್ ಅಂದರೆ ಸಾಮಾನ್ಯವಾಗಿ ಕರೆಂಟ್ ನೋಡಬೇಕಾದ್ರೆ ನಾವು ಕಾಲಲ್ಲಿ ಚಪ್ಪಲಿಯನ್ನು ಹಾಕ್ಕೊಂಡು ಮುಟ್ತೀವಿ, ಯಾಕಂದ್ರೆ ಅರ್ಥಿಂಗ್ ಇರೋಂಗಿಲ್ಲ, ಅದು ಕರೆಂಟ್ ಹೊಡೆಯಂಗಿಲ್ಲ ಅಂತ. ನಮ್ಗೆ ಭೂಮಿ ಜೊತೆಯಲ್ಲಿ ಅರ್ಥಿಂಗೇ ಇಲ್ಲ. ಮನೆಯಲ್ಲೂ ಚಪ್ಪಲ್ ಹಾಕೊಂಡು ತಿರುಗಾಡ್ತೀವಿ, ಹೊರಗೂ ಚಪ್ಪಲ್ ಹಾಕೊಂಡು ತಿರುಗಾಡ್ತೀವಿ. ಭೂತಾಯಿ ಜೊತೆಯಲ್ಲಿ ನಮ್ಮ ಸಂಪರ್ಕ ನೇರವಾಗಿತ್ತು ಅಂದರೆ
ನಮಗೆ ಯಾವ ರೋಗಗಳು ಕೂಡ ಬರೋಂಗಿಲ್ಲ. ಅದನ್ನು ಬಿಟ್ಟು ಈ ಅಕ್ಯುಪ್ರೆಷರ್ ಪ್ಲೇಟ್ ಅಂತ ಇದನ್ನು ತಂದು ನಾವು ಕಾಲು ಅದರ ಮೇಲೆ ಇಟ್ಟು ತುಳ್ಕೋದು ಕೊಡ್ತೀವಿ ಮನೆಯೊಳಗೆ. ಅದು ಬಿಟ್ಟು ನೀವು ದಿನ ಒಂದು ಅರ್ಧ ಗಂಟೆ ಆದರೂ ಕೂಡ ಈ ಚಪ್ಪಲಿಯನ್ನು ಬಿಟ್ಟು ಓಡಾಡ್ರಿ, ಆರೋಗ್ಯ ಸರಿಯಾಗಿರ್ತದೆ. ಇನ್ನು ಆಕಳ ಬಗ್ಗೆನೇ ನಾವು ಯಾಕೆ ಮಾತಾಡೋದು ಜಾಸ್ತಿ ಅಂತಂದರೆ, ಈ ಎಲ್ಲವೂ ಕೂಡ ನಾವು ಇಲ್ಲಿ ಸಗಣಿಯಲ್ಲಿ ಓಡಾಡ್ತೀವಿ. ಇಲ್ಲಿ ವಾತಾವರಣ ಪ್ಯೂರ್ ಆಕ್ಸಿಜನ್ ಸಪ್ಲೈ ಇರ್ತದೆ. ಇಲ್ಲಿ ಯಾವ ತೊಂದರೆಯೂ ಇರೋಂಗಿಲ್ಲ. ಆಕಳು ಮೈಲಿಕ್ಕೆ ಹೊರಗೆ ಹೋಗಬೇಕಾಗಿತ್ತು ಅಂದರೆ ಆ ಮನೆಯ ಜನರ ಮುಖವನ್ನು ನೋಡಿ ಹೋಗ್ತದೆ. ಯಾರ್ಯಾರಿಗೆ ಏನೇನು ಸಮಸ್ಯೆ ಇದೆ ಅಂತ ಗ್ರಹಿಸ್ತದೆ. ಆಕಳು ತನಗೇನೋ ಬೇಕಾದಂಥ ಮೆಡಿಸಿನಲ್ ಪ್ಲ್ಯಾಂಟನ್ನು ತಿಂದು ಬರ್ತದೆ. ಆವಾಗ ಹಾಲು ಕುಡಿದಾಗ ಆರೋಗ್ಯ ಸರಿಯಾಗಿರ್ತದೆ. ಅದಕ್ಕೆ ಆಕಳ ಹಾಲು ಶ್ರೇಷ್ಠ ಅಂತ ತಿಳ್ಕೊಂಡು ಕರೆದಿದ್ದು. ಈ ಅನೇಕ ಕಾರಣಗಳಿಂದ ಎಲ್ಲರೂ ಈ ಆಕಳ ಹಾಲು ಕೂಡ ಆಕಳೇ ಕಟ್ಟಬೇಕನ್ನೋ ತಲೆಯಾಗಿರ್ತದೆ. ಅದು ಡೈರಿ ಫಾರ್ಮ್ ಆಗ್ತದೆ ಒಂದು ರೀತಿಯಿಂದ. ಇಲ್ಲಿ ವಿಜ್ಞಾನಿಗಳು ಮಾತಾಡ್ತಾರಲ್ಲ, ಹಾಗಾದ್ರೆ ಅವ್ರು A1 A2 ಮಿಲ್ಕ್ ಅಂತ ಡಿಫ್ರೆನ್ಷಿಯೇಟ್ ಯಾಕೆ ಮಾಡಿದರು? ಜರ್ಸಿ HF ಇವೆಲ್ಲ ಈ ಮಿಲ್ಕ್ಗಳನ್ನು ಅವರು A1 ಮಿಲ್ಕ್ ಅಂತ ಕರೆದ್ರು, ಇದು ಜವಾರಿ ಆಕಳುಗಳನ್ನು A2 ಮಿಲ್ಕ್ ಅಂತ ಕರೆದ್ರು. ಕಾರಣ ಇಷ್ಟೇ, ಅಲ್ಲೆಲ್ಲಿ ಏನೇನು ಇರಬೇಕು ಅದನ್ನು ರಿಸರ್ಚ್ ಮಾಡಬೇಕಿನ. ಅದ್ರ ಬಗ್ಗೆ ನಾವು ಗೋಮೂತ್ರದಿಂದ ಏನೂ ಆಗಂಗಿಲ್ಲ, ಏನೂ ಲಾಭ ಇಲ್ಲ, ಪ್ರಾಕ್ಟಿಕಲ್ ಮಾಡಿ ನೋಡಿರಿ. ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು ಮಾತಾಡ್ತಿರ್ತಾರೆ, ಗೋಮೂತ್ರ ಕುಡಿಯೋದು, ಗೋಮೂತ್ರದ ಅಪಮಾನ ಮಾಡ್ತಿರ್ತಾರೆ. ಖರೆ, ಯಾಕಂದರೆ ಅದ್ರ ಬಗ್ಗೆ ಸಂಪೂರ್ಣ ಜ್ಞಾನ ಇದ್ದರೆ ಮಾತಾಡಬೇಕು. ಅದ್ರ ಬಗ್ಗೆ ನಿಮಗೇನೂ ಗೊತ್ತಿಲ್ಲ, ಅದು ಸ್ಟಡಿ ಮಾಡಿರಿ. ಅದ್ರ ಬಗ್ಗೆ ಹೊಸ ಹೊಸ ಸಂಶೋಧನೆಗಳಾಗಬೇಕು. ಯಾಕಂದರೆ ಆಲ್ರೆಡಿ ನಮ್ಮ ಪೂರ್ವಜರು ಸರ್ಚ್ ಮಾಡಿ ಇಟ್ಟಾರೆ. ನೀವು ಕೇವಲ ಮಾಡೋದು ನಾವು ರಿಸರ್ಚ್ ಅಷ್ಟೇ. ರಿಸರ್ಚ್ನಲ್ಲಿ ಏನು ರಿಸಲ್ಟ್ ಬರ್ತದೆ ಆ ರಿಸಲ್ಟ್ ಮೇಲೆ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇಂದಿಲ್ಲ ನಾಳೆ ಎಷ್ಟೋ ಜನ ಮತ್ತು ಹೊರಳಿ ಮತ್ತು ಇದು ಆಯುರ್ವೇದಕ್ಕೆ ಬರ್ತಾರೆ. ಇವರು ಆಲೋಪತಿ ಒಳಗೆ ಒಂದು ಜಡ್ಡು ಕಮ್ಮಿ ಆಗ್ತದೆ, ಒಂದು ರೋಗ ಕಮ್ಮಿ ಆಗ್ತದೆ ಅಂದ್ರೆ ಅದ್ರ ಹಿಂದೆ 4 ರೋಗಗಳು ಹತ್ತಿರ್ತಾವೆ. ಆಲೋಪತಿ ಒಳಗೆ ತೊಂದರೆ ಇದೆ. ಯಾವ ಡಾಕ್ಟ್ರು ನಮ್ಮ ಪಲ್ಸನ್ನು ನೋಡಿ ನಮ್ಮ ಆರೋಗ್ಯ ಬಗ್ಗೆ ಹೇಳ್ತಾನೆ ಹೇಳ್ರಿ ನೋಡೋಣ. ನಮ್ಗೆ ನಾವೇನಾದರೂ ಆಸ್ಪತ್ರೆಗೆ ಹೋದರೆ ಡಾಕ್ಟ್ರಿಗೆ ಕೇಳ್ತಾನೆ ಮೊದಲು ನಿಮಗೆ ಏನಾಗಿದೆ ಅಂತ ಕೇಳ್ತಾನೆ. ನಾವು ಹೇಳ್ತೀವಿ ಹೊಟ್ಟೆ ನೋವು ಆಗ್ಲಿಕ್ಕತ್ತದ. ಹಾಗ ನಿನ್ನೆ ರಾತ್ರಿ ಏನು ತಿಂದಿದ್ದೀರಿ ನೀವು? ನಾನೇನೋ ಹೊರಗೆ ಹೋಗಿ ಪಾನಿಪುರಿನೋ ಏನೋ ಬೇಳೋ ಏನೋ ತಿಂದು ಬಂದಿದ್ದೀನಿ. ಅವ್ನಿಗೆ ಗೊತ್ತಾಗ್ತದೆ ಎಸಿಡಿಟಿ ಆಗಿದೆ ಅಂತ ತಿಳ್ಕೊಂಡು ಎಂಟಾಸಿಡ್ ಟ್ಯಾಬ್ಲೆಟ್ ಬರೆದು ಕೊಡ್ತಾನೆ. ಅವ ನಮ್ಮ ಪಲ್ಸ್ ಹಿಡಿದಿಲ್ಲ, ನಮ್ಮ ರೋಗ ಯಾವುದಂತೂ ಗೊತ್ತಿಲ್ಲ, ಏನೂ ಗೊತ್ತಾಗಂಗಿಲ್ಲ. ಆದರೆ ನಮ್ಮ ಪೂರ್ವಜರು ಹಾಗಲ್ಲ, ಜಾಣರಿದ್ದರು. ಅವ್ರು ಎಲ್ಲ ಜೀವಿಗಳನ್ನು, ಎಲ್ಲ ಸಸ್ಯರಾಶಿಗಳನ್ನು ಯಾವ ರೀತಿ ಉಪಯೋಗ ಮಾಡ್ಕೋಬೇಕಂಬ ಜ್ಞಾನ ಅವರಿಗಿತ್ತು. ಅದರಿಂದ ನಮಗೆ ಯಾವುದೇ ರೋಗ ರುಜಿನಗಳು ಹಿಂದಕ್ಕಿನವ್ರಿಗೆ ಬರ್ತಿದ್ದಿಲ್ಲ. ಸಾವು ಸತ್ಯ, ಆದರೆ ಈ ಆಕ್ಸಿಡೆಂಟಲ್ ಡೆತ್ ಅಂತ ಕರೆಯೋದೇ ಬೇರೆ. ಯಾವ ವಯಸ್ಸಿಗೆ ಸಾಯ್ಬೇಕು ಮನುಷ್ಯ, ಆ ವಯಸ್ಸು ಹತ್ತಿರ ಓಕೆ, ಹುಟ್ಟಿದ ಜೀವಿ ಎಲ್ಲ ಸಾಯಲೇಬೇಕು. ಆದರೆ ಏನಿಲ್ಲ, ನಾನು ನೋಡ್ತಾ ಇರ್ತೀನಿ ನನ್ನ ಅಕ್ಕಪಕ್ಕದ ನನ್ನ ಗೆಳೆಯರಿಗೆಲ್ಲ ಕೂಡ ಮಂಡೆ ನೋವು, ಮೊಳಕಾಲು ನೋವು. ಆ ಮೊಳಕಾಲು ನೋವು ಕಾರಣ ಏನು? ನಾವು ರಾಜೀವ್ ದೀಕ್ಷಿತ್ರವ್ರ ಫಾಲೋವರ್ಸು ಅವ್ರು ಹೇಳ್ತಿದ್ರು 5 ವೈಟ್ ಪಾಯ್ಸನನ್ನು ಬಿಡ್ರಿ ಅಂತ. ಒಂದನೇದು ಪೇಸ್ಟ್, ಎರಡನೇದು ಪಾಕೆಟ್ ಹಾಲು, ಮೂರನೇದು ಅಕ್ಕಿ, ನಾಲ್ಕನೇದು ಸಕ್ಕರೆ, ಐದನೇದು ಮೈದಾ. ಇವಕ್ಕೆ 5 ವಿಷಕಾರಿ ಪದಾರ್ಥಗಳಂತ ಕೂಡ ಕರಿತಿದ್ರು ಅವರು. ನಿಜವಾಗಿಯೂ ಆ ರೀತಿಯೇ ಅದ. ನಾವು ಅನ್ನ ತಿನ್ನು ಹಕ್ಕಿಯಾಗು, ಜೋಳ ತಿನ್ನು ತೋಳ ಆಗುವಂಥದ್ದು ನಮ್ಮಲ್ಲಿ ಒಂದು ಮಾತು. ನಮ್ಮಲ್ಲಿ ಪ್ರಾಂತದಲ್ಲಿ ಏನು ಪದಾರ್ಥಗಳು ಸಿಗ್ತಾವೋ ನಮ್ಮ ಆರೋಗ್ಯಕ್ಕೆ ಭಾಳ ಚಲೋ. ಪ್ರಾದೇಶಿಕವಾಗಿ ಏನು ಸಿಗ್ತಾವ, ಎಲ್ಲ ತರಕಾರಿಗಳಾಯಿತು, ಆಹಾರ ಪದಾರ್ಥ ಆಯಿತು, ವಾತಾವರಣವಾಯಿತು. ಈಗ ಉದಾಹರಣೆ, ನೀವು ಬೆಂಗಳೂರಿನಿಂದ ಬಂದಿದ್ದೀರಿ. ನಿಮ್ಮ ಬೆಂಗಳೂರಿನಲ್ಲಿ ನಮಗೆ ಬಂದು ಒಂದು 2 ದಿವಸ ಇರ್ರಿ ಅಂದರೆ 3ನೇ ದಿವಸ ಇರಲಿಕ್ಕೆ ಆಗ್ತದೆ. ಯಾಕಂದ್ರೆ ನಾವು ಬಿಸಿಲಿನಾಡಿನ ಪ್ರದೇಶ ಜನರು, ನಮಗೆ ಇಲ್ಲಿ ವಾತಾವರಣ ಅಡ್ಜಸ್ಟ್ ಆಗಿರ್ತದೆ. ನಿಮ್ಮಲ್ಲಿ ಬಂದರೆ ಸಾಕು, ನಮ್ಮ ನೆಗಡಿ ಜ್ವರ ಬಂದುಬಿಡ್ತದೆ. ಅಲ್ಲಿ ಸೆಟ್ ಆದೇವು ಅಂದ್ರೆ ಆ ಮಾತು ಬೇರೆ. ಆದರೆ ಈ ಆಕಳಿಂದ ಬಹಳಷ್ಟು ಉಪಯೋಗಗಳವ. ಕೇವಲ ನಾವು ಏನೂ ಮಾಡಲಿಕ್ಕಾಗಲಿಲ್ಲ ಅಂದರೆ ಈ ಗೊಬ್ಬರನಾದರೂ ಹೊಲಕ್ಕೆ ಹಾಕಿದರೆ ಭೂತಾಯಿಯ ಫರ್ಟಿಲಿಟಿ ಜಾಸ್ತಿ ಆಗ್ತದೆ. ನಾವು ಬರೀ ಕೀಟನಾಶಕಗಳನ್ನು, ರಸಗೊಬ್ಬರಗಳನ್ನು ಇವನ್ನೇ ಹಾಕಿ ಸರ್, ಈಗ ಗೊಬ್ಬರದ ಬಗ್ಗೆ ಏನಂದರೆ ಅದು ಇಳುವರಿ ಜಾಸ್ತಿ ಬರುತ್ತೆ ಅನ್ನೋದೇ ಮೈಂಡಲ್ಲಿ ಕೊಟ್ಟಿದೆ. ಇಳುವರಿ ಕಮ್ಮಿ ಬರುತ್ತೆ, ಜಾಸ್ತಿ ಬರೋದಿಲ್ಲ, ಈ ಥರ ಮೈಂಡ್ ಸೆಟ್ ಇದೆ. ಸಿಂಪಲ್ ಉದಾಹರಣೆ, ಕಸ ತಿನ್ನೋದಕ್ಕಿಂತ ರಸ ತಿನ್ನಿರಿ, ಇಳುವರಿ ಹೆಚ್ಚು ಬರ್ತದೆ ಅಂತಂದ್ರೆ ಎಷ್ಟು ಜನರ ಆರೋಗ್ಯ ಕೆಡಿಸ್ತೀರಿ ನೀವು? ಈಗ ಯಾಕ್ರಿ ಸಿಂಪಲ್ ಸಮಸ್ಯೆ ನಾನು ನೋಡ್ತಾ ಇದ್ದೀನಿ. 4 ವರ್ಷದ ಮಗುವಿಗೆ ಕೂಡ ಶುಗರ್ ಅಂದರೆ ಏನದರ ಜೀವನ ಹೇಗೆ ಮುಂದೆ? ಈ ಥರ ಆಗಲಿಕ್ಕೆ ಕಾರಣ ಏನು? ನಮ್ಮ ಸಿಸ್ಟಮ್ ಪೂರ್ತಿ ಚೇಂಜ್ ಅದ. ನಮಗೆ ರಸಗೊಬ್ಬರಗಳನ್ನು ಹಾಕಿರಿ, ಬೆಳೀರಿ, ಹೆಚ್ಚಿನ ಇಳುವರಿಯನ್ನು ಪಡೀರಿ, ಹೆಚ್ಚು ಜನರನ್ನು ಕೊಲ್ರಿ ಅಂದಂಗೆ. ಸರ್, ಇದು ನಾನು ಹೇಳ್ಬೇಕು ಬೇಡ ಅಂತ ಇಲ್ಲ, ಕೇಳಿ, ತೊಂದರೆ ಇಲ್ಲ. ಇದು ರಾಸಾಯನಿಕ ಗೊಬ್ಬರಗಳನ್ನು ಯೂಸ್ ಮಾಡೋದೇ ರೈತರು. ಅವ್ರಿಗೆ ಗೊತ್ತಿದೆ ಇದರಿಂದ ಏನು ಪರಿಣಾಮ ಬೀರುತ್ತೆ ಅನ್ನೋದು ಗೊತ್ತಿದ್ರು ಯಾಕೆ ಬಳಸ್ತಾರೆ ಅಂತ. ಯಾಕಂದರೆ ಇದು ನಮ್ಮಲ್ಲಿ ನಮ್ಮ ಇಂಡಿಯಾದ ಸಿಸ್ಟಮೆಟಿಕ್ ಆಗಿದೆ ಅಂತ ಪೊಲಿಟಿಕಲ್. ನೋಡಿರಿ,
ರೈತ ಇವನೇ ನೋಡು ಅನ್ನದಾತ ಹೊಲ್ದಿ ದುಡಿದೇ ದುಡಿವನು ಅಂತ ಒಂದು ಮಾತಿತ್ತು. ಈಗ ಯಾವ ರೈತ ಹೊಲ್ದ ದುಡಿತಾ ಇದ್ದಾನೆ ಹೇಳ್ರಿ ನಮ್ಮ? ಯಾರ ಬಳಿ ಎಷ್ಟು ಜಮೀನಿದ್ರೂ ಪರವಾಗಿಲ್ಲ, ಎತ್ತುಗಳ ಸಂಖ್ಯೆ ಎಷ್ಟೋ ಕೇಳ್ರಿ. ಇಲ್ಲ, ನಾವೆಲ್ಲನೂ ಕೂಡ ಸಮಯವನ್ನು ಉಳಿಸ್ಕೊಳ್ಳಿಕ್ಕೆ, ಆಮೇಲೆ ಹಣವನ್ನು ಗಳಿಸ್ಲಿಕ್ಕೆ ನಾವು ಬೆನ್ನು ಹತ್ತಿದ್ದೀವಿ. ಇದ್ರ ಸಮಯ ಉಳಿತದೆ ಅಂತಲ್ಲ, ಸಮಯ ಕಡಿಮೆ ಹಾಕೋತ ಹೋಗ್ತದೆ. ನಮ್ಮ ಲೈಫ್ ಸ್ಪ್ಯಾನ್ ಕಮ್ಮಿ ಆಗ್ತಾಯಿದೆ. ಎತ್ತುಗಳಿಂದ ಏನು ಬಿತ್ತಣಿಕೆ ಮಾಡ್ತಾರೆ ಅದರಿಂದ ಏನು, ಈಗ ಉದಾಹರಣೆ ಹೇಳಬೇಕಾದ್ರೆ ಇದು ಸರಳವಾಗಿ ತಿಳ್ಕೊಳ್ರಿ. ಅನ್ನ ಮಾಡಬೇಕಾದ್ರೆ ಒಂದು ಕುಕ್ಕರ್ ಅದ, ಇನ್ನೊಂದು ಬೋಗೋಣಿ ಅಂತ ಇರ್ತದೆ ನಮ್ಮಲ್ಲಿ, ಸಣ್ಣ ಪಾತ್ರೆ ಅಂತ. ಓಪನ್ ಪಾತ್ರೆಯಲ್ಲಿ ಅನ್ನ ಮಾಡಿ ಅದ್ರ ಟೇಸ್ಟ್ ನೋಡಿ, ಕುಕ್ಕರ್ನಲ್ಲಿ ಅನ್ನ ಮಾಡಿ ಅದ್ರ ಟೇಸ್ಟ್ ನೋಡಿ, ವ್ಯತ್ಯಾಸ ಗೊತ್ತಾಗ್ಬಿಡ್ತದೆ ನಿಮ್ಗೆ. ಹಾಗೆ ನಾವೆಲ್ಲ ಫಾಸ್ಟ್ ಪೀರಿಯಡ್ನಾಗಿದ್ದೀವಿ, ಫಾಸ್ಟ್ ಫುಡ್ ತಿಂದು ಬೆಳೀತಾ ಇದ್ದೀವಿ ನಾವು, ಅದಕ್ಕೆ ಫಾಸ್ಟಾಗಿ ಹೋಗ್ತಾ ಇದ್ದೀವಿ. ನಾವು ಭೂಮಿ ಮೇಲೆ ಜಾಸ್ತಿ ಇರೋಲ್ಲ. ನಾವು ಪದ್ಧತಿ ಪ್ರಕಾರ ಹೋದೆವು ಅಂತಂದರೆ ಎಟ್ಲೀಸ್ಟ್ 60ರಿಂದ 70 ವರ್ಷ 75 ವರ್ಷ ಆದರೂ ಬದುಕಬಹುದು. ಈಗಿನ ಜನ್ರೇಷನ್ ಸಾಧ್ಯನೇ ಇಲ್ಲ. ಒಂದು ದಿವಸ ಬರ್ತದೆ, ಹುಟ್ಟಿದ ಸ್ವಲ್ಪ ದಿವಸದಲ್ಲೇ ಸತ್ತು ಹೋಗ್ತಾನೆ ಜನ. ಯಾಕಂದ್ರೆ ಆ ರೀತಿ ನಮ್ಮ ಜೀವನ ಶೈಲಿಯನ್ನು ನಾವು ಅಡಿಕ್ಟ್ ಆಗಿಬಿಟ್ಟಿವಿ ಅದಕ್ಕೆ. ಇದಕ್ಕೆ ಎಲ್ಲರೂ ಹೊಣೆ. ರೈತರು ಅದನ್ನು ತಿಳ್ಕೊಂಡ್ರೆ ಅವ್ರಿಗೂ ಕೂಡ ತೊಂದರೆ 108 ಅವ. ಅವರ ಸಾಧಕ ಬಾಧಕಗಳನ್ನು ವಿಚಾರ ಮಾಡೋರು ಯಾರು? ಈಗ ಬೆಳೆ ಬೆಳೆದ ರೈತನಿಗೆ ಬೆಲೆ ಇಲ್ಲ ಮಾರ್ಕೆಟಲ್ಲಿ ಹೋದರೆ. ಅದು ಬದಲಾವಣೆ ಹೆಂಗೆ ಸಾಧ್ಯ ಅಂತ? ಯಾಕಂದರೆ ರಾಸಾಯನಿಕ ಗೊಬ್ಬರಗಳನ್ನು ನೇರವಾಗಿ ರೈತರಿಗಂತೂ ನೇರವಾಗಿ ಎಲ್ಲಿ ಸಿಗೋದಿಲ್ಲ. ಅದು ಸಪ್ಲೈ ಮುಖಾಂತರ ಸಿಗುತ್ತೆ. ಅದು ಸಪ್ಲೈ ಮಾಡೋದೇ ನಮ್ಮ ಸರ್ಕಾರದಲ್ಲಿ. ನೋಡಿರಿ, ರೈತರು ಮನಸ್ಸು ಮಾಡಿದ್ರೆ ಆಮೇಲೆ ಇವತ್ತಿನ ಜನರಿಗೆ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗಿರ್ತದೆ, ಆರ್ಗ್ಯಾನಿಕ್ ಫುಡ್ ತಿನ್ನಬೇಕು ಅಂತ ತಿಳ್ಕೊಂಡು. ಆರ್ಗ್ಯಾನಿಕ್ ಹೆಸರಿನಲ್ಲೂ ಕೂಡ ಮೋಸ ಮಾಡ್ಲಿರ್ತಾರೆ. ಆರ್ಗ್ಯಾನಿಕ್ ಅಂತ ಇರೋದು ಆರ್ಗ್ಯಾನಿಕ್ ಇರೋಂಗೇ ಇಲ್ಲ. ಕೆಲವೊಂದು ಕಡೆ ಅಂತೂ ನಾನು ನೋಡೀನಿ, ಕೆಲವೊಂದು 3-4 ಕಡೆ ಭಾಳಷ್ಟು ಅಬ್ಸರ್ವ್ ಮಾಡೀನಿ ನಾನು. ಆರ್ಗ್ಯಾನಿಕ್ ಅಂತ ಹೇಳ್ತಿದ್ರು, ಅಲ್ಲಿ ನೋಡಿದ್ರೆ ರಾಸಾಯನಿಕ ಗೊಬ್ಬರಗಳನ್ನು ಅವ್ರು ಉಪಯೋಗ ಮಾಡಿದ್ದು ನಂಗೆ ಗೊತ್ತದ ನನಗೆ. ಆದರೆ ರೈತ ತನ್ನ ಮನಸ್ಸು ಮಾಡಿದರೆ, ಅವ ಅನ್ನದಾತ, ಅನ್ನ ಕೊಡೋ ತಂದೆ ಅವನು ಮನಸ್ಸು ಮಾಡಿದರೆ ಸರ್ಕಾರವನ್ನೆಲ್ಲ ಜನಸಾಮಾನ್ಯರನ್ನು ಕೂಡ ಶಿಸ್ತಿಡ್ಲಿಕ್ಕೆ ಅವನು ಒಬ್ಬನೇ ಕಾರಣ ಸಾಕು. ನಮ್ಮ ಉಳಿವಿಗೆ ರೈತ ಬೇಕು. ರೈತ ತಿಳ್ಕೊಬೇಕು. ಯಾಕಂದ್ರೆ ತಂದೆ ಇದ್ದವನು ಕಷ್ಟಪಟ್ಟು ಮಕ್ಕಳಿಗೆ ಅನ್ನವನ್ನು ಕೊಡ್ತಾನೆ. ರೈತ ನಮ್ಮ ತಂದೆ ಇದ್ದಂಗೆ. ಅವನು ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಪ್ಪ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಅವನು ರಸಗೊಬ್ಬರವನ್ನು ಬಿಡ್ತಾನೆ. ನಂದು ಕಾನ್ಸೆಪ್ಟ್ ಏನು ಅಂತಂದರೆ, ಹರವೊಂದು ಮನೆಯಲ್ಲಿ ಒಂದು ಆಕಳ ಇರಬೇಕು. ಹಾಗಂದ್ರೆ ಸಿಟಿ ಲೈಫ್ನಲ್ಲಿ ಆಕಳ ಕಟ್ಟೋದು ತೊಂದರೆ. ನೀವೇನು ಮಾಡಬೇಡ್ರಿ, ನಿಮ್ಮ ಕೈಲಿ ಆಕಳ ಕಟ್ಟೋದಾಗಲಿಲ್ಲಲ್ಲ, ನಿಮ್ಮ ಊರಲ್ಲಿ, ನೀವು ಯಾವ ಊರಲ್ಲಿ ಹುಟ್ಟಿರೋ ಆ ಊರಲ್ಲಿ ಒಬ್ಬ ರೈತನಿಗೆ ಒಂದು ಆಕಳ ಇಸ್ಕೊಡ್ರಿ ಸಾಕು. ತಿಂಗಳ ಅವನಿಗೇನಿಲ್ಲ, ನಿಮ್ಮ ಎಲ್ಲ ದುಂದು ವೆಚ್ಚದಲ್ಲಿ ಇದನ್ನು ತಿನ್ನೋ ಬದಲಿ $100 ಅಥವಾ $200 ಅವನಿಗೆ ಹಾಕ್ರಿ. ಅವನು ಆಕಳ ಮೇಂಟೈನ್ ಮಾಡ್ತಾನೆ. ಅದಕ್ಕೆ ನಾವು ಯಾರಿಗೂ ಏನೂ ಕೊಡೋಂಗಿಲ್ಲ. ಆಕಳ ಕಟ್ಟ್ರಿ ಅಂತ ಹೇಳೋದಕ್ಕಿಂತ ಅದರ ಸಾಧಕ ಬಾಧಕಗಳು ಏನವ ಅದನ್ನು ಕೂಡ ನಾವು ವಿಚಾರ ಮಾಡಬೇಕಾಗ್ತದೆ. ಅಷ್ಟು ಸರಳ ಅಲ್ಲ ಅದು. ಒಂದು ದಿವಸ ಒಂದು ಸಮಯ ಬರ್ತದೆ, ಜನ ಇದು ಕಾಲಚಕ್ರ. ಇದು ಮೊದಲು ಒಳ್ಳೆಯ ಆಹಾರ ತಿಂತಿದ್ದೀವಿ, ಕೆಟ್ಟ ಆಹಾರ ತಿನ್ಲಿಕ್ಕೀವಿ. ಮುಂದೆ ಜನ ಮತ್ತು ಒಳ್ಳೆಯ ಆಹಾರ ತಿನ್ಲಿಕ್ಕೆ ಪ್ರಯತ್ನ ಮಾಡ್ತಾರಂತ. ಸರ್, ಮೂಲ ನಮ್ಮ ಸಮಸ್ಯೆ ಅಂದರೆ ಜನಸಂಖ್ಯೆ ಹಸಿರು ನೀಡಬೇಕಾದ್ರೆ ಇದು ಆರ್ಗ್ಯಾನಿಕ್ ಮುಖಾಂತರ ಸಾಧ್ಯನ ಅಂತ? ಯಾಕೆ ಸಾಧ್ಯ ಇಲ್ಲ? ಎಲ್ಲವೂ ಸಾಧ್ಯ ಅದ. ನೋಡಿರಿ, ಒಂದು ಲ್ಯಾಂಡ್ನಲ್ಲಿ ಫರ್ಟಿಲಿಟಿ ಇಲ್ಲಪ್ಪ ಅಂತಂದ್ರೆ ಅದನ್ನು ಒಂದು ವರ್ಷ ಏನೋ ಬಿತ್ತದೆ, ಬೇರೆ ಒಂದು ಥರದ ಬೆಳೆಯನ್ನು ಬೆಳೆದು ಅದನ್ನು ಅಷ್ಟೇ ಬಿಟ್ಟುಬಿಡ್ರಿ, ಆ ಲ್ಯಾಂಡಿಗೆ ಏನು ಬೇಕು ಪೋಷಕಾಂಶಗಳು ತಾನೇ ಸಿಗ್ತಾವೆ. ನಾವು ಹಾಗೆ ಮಾಡ್ತಾ ಇಲ್ಲ. ನಮ್ಮ ಜಿಲ್ಲೆ, ಯಾದಗಿರಿ ಜಿಲ್ಲೆಯಲ್ಲಿ ಕೆಲವೊಂದು ಕಡೆ ನೋಡ್ತೀವಿ ನಾವು, ಸಿಕ್ಕಾಪಟ್ಟೆ ಈ ರಸಗೊಬ್ಬರಗಳನ್ನು ಬಳಸ್ತಾರೆ. ಆ ಭೂಮಿಗೆ ಬಂಜೆತನ ಬಂದುಬಿಟ್ಟದು. ಅಲ್ಲಿ ನೀವು ಹೆಂಡಿ ಗೊಬ್ಬರ ಹಾಕಿರಿ, ಆಕಳ ಗೊಬ್ಬರ ಅಥವಾ ಎಮ್ಮೆ ಯಾವುದಾದ್ರೂ ಗೊಬ್ಬರ ಹಾಕಿರಿ, ಮತ್ತು ಮರಳಿ ಆ ಸಾರ ಭೂಮಿಗೆ ಬಂದೇ ಬರ್ತದೆ. ಹೆಚ್ಚಿನ ಇಳುವರಿಯನ್ನು ಪಡಲಿಕ್ಕೆ, ಗಟ್ಟಿಮುಟ್ಟಾದ ಆಹಾರ ತಿನ್ನಲಿಕ್ಕೆ ಸಾಧ್ಯ ಆಗ್ತದೆ.